ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್. ಎಲ್ಲರೂ ಹಿಂಗಿದ್ದೀರಿ, ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ಯಾನ್ಸ. ನಾವು ಚಲೋ ಇದ್ದೀವಿ ನೋಡ್ರಿ. ಬರ್ರಿ ಫ್ಯಾನ್ಸ್, ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡಮಂತ. ಬೆಳಗ್ಗಿನ ವ್ಲಾಗ ಸ್ಟಾರ್ಟ್ ಮಾಡತ್ತೀನಿ. ದೇವ್ರ ಪೂಜೆ ಆಗ್ಯದ, ಪಿಲ್ಲು ಸಾಲಿ ಕಳಿಸಿ ದೇವ್ರ ಪೂಜೆ ಮಾಡೀನಿ ರೀ. ಬರ್ರಿ ಇವಾಗ ಏನೇನಾಗತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಇಲ್ಲಿ ಯಜಮಾನ್ರಿ ಎಷ್ಟ್ರಿ 8 ದಿನ ಮ್ಯಾಗ ಯಜಮಾನ್ರಿ ಕಾಣಿಸಕತ್ತಾರ ನೋಡ್ರಿ ಫೋನ್ಯಾಗ. ಏನು ಮಾಡ್ತಾರೆ? ಫೋನ್ಯಾಗ ಕಾಡಿಸ್ತಾರೆ. ಮಕ್ಕೊಂಬಂದು ಏನು ಮಾಡ್ತಾರೆ? ಫೋನ್ಯಾಗ ಕಾಡಿಸ್ತಾರೆ. ಊಟ ಮಾಡಮಂದು ಏನು ಮಾಡ್ತಾರೆ? ಫೋನ್ಯಾಗ ಕಾಡಿಸ್ತಾರೆ. ಬಾತ್ರೂಮ್ಗೆ ಹೋಗ್ಬಂದು ಏನು ಮಾಡ್ತಾರೆ? ಫೋನ್ಯಾಗ ಕಾಡಿಸ್ತಾರೆ. ಇವ್ರಾಯ್ತು ಈರೇಶ್ ಆಯ್ತು, ಇಬ್ರು ಹಂಗೆ ರೀ. ಅವ್ನು ಬಾತ್ರೂಮ್ನಾಗ ಕೈ ಆಡಿಸ್ತಾನೆ, ಇವ್ರು ಮನ್ಯಾಗ ಕೈ ಆಡಿಸ್ತಾರೆ ಅಷ್ಟೇ ನೋಡಿರಿ. ಅವ ಮನ್ಯಾಗ ಕೈ ಆಡಿಸಲ್ಲ ರೀ, ಬಾತ್ರೂಮ್ನಾಗ ಕೂತ್ ಕೈ ಆಡಿಸ್ತಾನೆ ರೀ. ನೀವು ಎಲ್ಲನೇ ಕೈ ಆಡಿಸ್ತೀರಿ. ಇವ್ರಿ ನಾವು ಮಕ್ಕೊಂಡಾರಿ. ವಿಜ್ಜಿಗೆ ಒಂದು ಸ್ವಲ್ಪ ಆರಾಮಾಗ್ಯದ್ರಿ ಇವತ್ತ. ಹಾಂ ರೀ, ನೀವು ಎಲ್ಲ ಟೈಮ್ನಾಗ ಮನ್ಯಾಗ ಕೈ ಆಡಿಸ್ತೀರಿ, ಅವ್ನು ಮನ್ಯಾಗ ಕೈ ಆಡಿಸಲ್ಲ ರೀ. ಫೋನ ಬಾತ್ರೂಮ್ನಾಗ ಕೂತಾಗ ಫೋನ್ ಎತ್ತಾಡ್ರಿ ಸಂಗಟ. ಮಾಡ್ರಿ ಮಾಡ್ರಿ, ಹೊರಗೆ ಬರ್ತೀನಿ ರೀ. ನಾ ಈರಣ್ಣ ಮತ್ತೆ ಏನು ಮಾಡ್ತಾನೆ ತೋರಿಸ್ತೀನಿ ರೀ. ಈರೇಶ, ನೀವೊಂದು ಕೇಳಿ ಕರೆ ಹೇಳು. ಈ ಕಡೆ ತಿರುಗಿ, ನೀನು ಕೇಳಿ ಈ ಕಡೆ ತಿರುಗು. ಕರೆ ಹೇಳ. ಹಾಂ, ಇಟ್ಟು ಗಬರೇಶ ನೋಡ್ರಿ. ಕೇಳಿ ಕರೆ ಹೇಳೋಕೆ ಸುಳ್ಳು ಹೇಳ್ಬಾರ್ದು. ಹಾಂ, ಏನು ಮಾಡಕತ್ತಿ? ಮಾಮ ಊಟ ಮಾಡೋ ಮುಂದೆ, ಮೊಕ್ಕ ಮುಂದೆ, ಏಳ ಮುಂದೆ, ಮತ್ತು ಸುಮ್ ಕುಂದ್ರ ಮುಂದೆ ಮೂಲೆ ಕೈ ಆಡಿಸ್ತಾರೆ. ನೀ ಯಾರು ಕೈ ಆಡಿಸ್ತಿ ಬಾತ್ರೂಮ್ನಾಗ? ನಿಮ್ಮ ಮಾಮ ನಗ್ಲತ್ತಾರೆ ಹೇಳೋಣ. ಅವ್ರೆಲ್ಲ ಟೈಮ್ನಾಗ ಕೈ ಆಡಿಸ್ತಾರೆ, ಮನೆ ಒಟ್ಟ ಕೈ ಆಡಿಸಲ್ಲ, ಬಾತ್ರೂಮ್ನಾಗ ಕೈ ಆಡಿಸ್ತಿ. ನಗ್ಲಿಕತ್ತಾರೆ ಮಾಮ ಹೇಳೋಣ. ಹೌದು, ಬಾತ್ರೂಮ್ನಾಗ ಕೈ ಆಡಿಸ್ತಾನ ಅತ್ತ. ಹೌದಿಲ್ಲ ನೋಡ್ರಿ, ಫೋನ್ ಇಲ್ಲದೆ ಬಾತ್ರೂಮ್. ಕೆಲವರಿಗೆ ಮುಂಜಾನೆ ಹೋಗಿ ಸಿಗರೇಟ್ ಸೇದ್ರೆ ಬಾತ್ರೂಮ್ ಬರಲ್ಲ. ಹಂಗೆ ನನ್ನ ಫೋನ್ ನೋಡಿದ್ರೆ ಬಾತ್ರೂಮ್ ಬರಲ್ಲ. ಯಾವಾಗನೂ ರೀ 6 ತಾಸು ರಾತ್ರಿ ಹೋದ್ರೂ ಫೋನ್ ಬೇಕು. ಇಲ್ಲ ಒಂದು ಮೊಬೈಲ್ ಒಯ್ಬೇಡಿ ನೋಡ ಮೇಡಮ್. 3 ದಿನ ಬರಲ್ಲ ಇದು ನೋಡ. ಎಷ್ಟು ದಿನ ಒಳಗೆ ಇಟ್ಕೊಂಡ್ರೆ ಎಷ್ಟು ದಿನ ಒಳಗೆ ಇಟ್ಕೊಂಡ್ರೆ ಅಲ್ಲ ಕಟ್ನ ಇದು. ಇವ ಫೋನ್ ಈಗ ಮನ್ಯಾಗ ಫೋನ್ ಕೈ ಆಡ್ಸಲ್ಲ, ಒಟ್ಟ ಕೈ ಆಡ್ಸಲ್ಲ. ಇವ ಸುಮ್ಮಿರ್ತಾನೆ. ಬಾತ್ರೂಮ್ಗೆ ಹೋಗಂಬಂದು ಅರ್ಧ ಗಂಟೆ ಫೋನ್ ಹೋಯ್ತಾನೆ ಸಂಗಟ. ಯಜಮಾನ್ರು 24 hours ಫೋನ್ನಾಗ ಇರ್ತಾರೆ ಅವರು. ಅದೇ ಹೇಳಕತ್ತಿದ್ನ. ಹಾಂ ಹ್ಞೂ, ಟೈಮಿಂಗ್ ಹಚ್ಚಿಡವಿ. ಹಾಂ, ಟೈಮಿಂಗ್ ಹಚ್ಚಿಡಮಿ ಹೋಗಲ್ಲ. ಹಾಂ, 3 ದಿನ ಕುಂದ್ರಿ ಅರ್ಧ ಗಂಟೆ ಹತ್ತಲ್ಲ. ಯಾಕೆ ಗೊತ್ತಾ ಮಾಡಿಸ್ತಿಂತ ಸಣ್ಣ ಮಡಚ್ಬೇಕು. ಹೆಂಗೆ ಮಾಡಿಸ್ತಾರೆ ಗೊತ್ತು? ಬೈತಾರೆ, ಇಡುವಲ್ಲ ಹಂಗೆ ತಾನೇ ಮಾಡಿಸ್ತಾರೆ ಬೈದು. ಹ್ಞೂ, ನಿಂದು ಇದೇನಾರ ಮನಿ ಗಾಡಿನೇ? ಹ್ಞೂ, ದಿನ ಮಡ್ಚಿಡಲ್ಲ ನೀ? ಇಲ್ಲ, ಅವರೇ ಮಾಡಿಸ್ತಾರೆ ಬಂದು ಬೈತಾರೆ ಹಂಗೆ. ಏನೇನದ ಗಾಡ್ಯಾಗ? ಮಾಮ ಏನೇನು ಹಾಕ್ಯಾರ ಹೇಳ ಹೊಸದ ಗಾಡಿಗೆ? ಹೊಸದಾಗಿ ಏನೇನೋ ಹಾಕ್ಬೇಕು. ಟೈರ್ ಹಾಕ್ತಾರೆ ನಾವು ಹೊಸವು. ಮತ್ತು ಏನೂ ಹಾಕಿಲ್ಲ. ಅದು ವೈರ್ ಮ್ಯಾನ್ ಕೆಲಸ, ವೈರ್ ಕೆಲಸ ವೈರ್ ಕೆಲಸ ಮಾಡ್ಕೊಂಡ್ರೆ ನಾನು ಈಗ ಮತ್ತೇನು ಗಾಡಿಗೆ ಹೊಸ ಹಾಕ್ಯಾರಂದ? ಹ್ಞೂ, ಇನ್ನು ಎಡ್ತಾನ ತೊಳಿಲಿಕ್ಕೆ ಗಾಡಿ ತೊಳಿಲಕತ್ತಾನ ರೀ. ಹೊರಗಿನ ಸ್ವಚ್ಛ ಮಾಡಾಗಿದಿ? ಒಳಗಿಂದ? ಹ್ಞೂ, ಯಾಕ? ಅರ್ಬಿ ಚಲೋ ಇಲ್ಲ, ಸುಮ್ ತಂದಾರ ಮಾಮ. ವರ್ಷದ ಕಾಚಾ ಬುರ್ಬುರ್ಸ ಕಾಣಕತ್ತಲ್ಲ. ಹ್ಞೂ, ಮತ್ತೇನಂತಾಳೆ ಹುಡುಗಿ? ನಿಮ್ಮ ಹುಡುಗಿ? ಹಾಂ, ಯಾಕೋ ಹೊರಗಳಿಲ್ಲ? ಹ್ಞೂ ಹ್ಞೂ, ಇಲ್ಲ ಈ ಕಡೆ ಒಂದ್ಸಲ ಒಣದ ಚಂದ ಅನ್ಸುತ್ತೆ. ಹ್ಞೂ, ಹೆಚ್ಚ ಕಡೆ ವರ್ಷದ ಕಾಚಾ? ಹ್ಞೂ, ಚಂದ ಆಗ್ಯದ. ಇದ್ರಲ್ಲಿಂದ ಒರೆಸ್ಬೇಕು ಈಗ ತೆಳಗಿಂದು. ಇಟ್ಟು ಹೊಲಸದಲ್ಲ ಇದು ಅರ್ಬಿ. ಹ್ಞೂ, ಮತ್ತೇನ ಸುದ್ದಿ? ಹ್ಞೂ ಹ್ಞೂ, ಹೊಂಟಿ ಗೊತ್ತಿ ಏನು ರೀಶ? ನಾ ಕೇಳಿದ್ರೆ ನೀವೊಂದು ಏತಿ ಮನ್ಯಾಗ ಆಟ ಆಡ್ತಾರೆ ಯಾರೇ? ಹಾಂ, ಮನಿ ಟಯರ್ ಗಾಣದ ಮನಿನೇ ಸ್ವಚ್ಛದ.
ಹ್ಞೂ ಅಲ್ಲಿ ಹೊತ್ಕೊಂಡು ಹೋಗ್ಬೇಕು ನೀ ಎಟ್ಕೊಂದೀವು ಟೈರ ಹಳಿ ಟೈರ್ಗೆ ಹೊಸ ಮಾಡ್ರಿ ಏನ್ರಿ ಇವು ಹಳಿ ಟೈರ್ಗೆ ಮ್ಯಾಗ ಏನು ಮಾಡಿಸಿರಿ ಅವಕ್ಕ ಬಟನ್ ಪಟ್ಟಿ ಬರ್ತದೆ ಹ್ಞೂ ಅದೇ ಮತ್ತೆ ಒಂದು ವರ್ಷ ಹೋಗ್ತದೆ ರೊಕ್ಕ ಉಳಿತು ಅಟ್ಟೆ ಹಾಂ ಅದ್ರ ಹೊಸ ಟೈರ್ ಕೇಟವ್ರಿ ಹೊಸ ಟೈರ್ಗೆ ಹಂಗೆ 9,000 ರೂಪಾಯಿ ಒಂದು ಟೈರ್ಗೆ ರೀ 9,500 ಅದ ಒಂದು ಟೈರ್ಗೆ ರೀ ಒಂದು ಟೈರ್ಗೆ ರೀ 9,500 ಅದ ಈಗ ನಮ್ದು ರಾಕೆಟ್ ಉಳಿತು 7,000 ರೂಪಾಯಿ ಉಳಿದು ನಮ್ಮದು ಹ್ಞೂ ಅವು ಎರಡು ಟೈರ್ದು 14,000 ರೂಪಾಯಿ ಉಳಿದು ಹ್ಞೂ ಎರಡು ಕಂಪಲ್ಸರಿ ನವೀನ್ ಬೇಕು ಎರಡು ಹಳಿವ್ಕೆ ಹಿಂಗೆ ಬಟನ್ ಏರಿಸ್ಬೇಕು ನಡೀತದ ರೀ ಈಗ ಹಾಕ್ಸ್ಕೊಂಬರೇನು ರೀ ಅಂದ್ರೆ ಗಾಡಿ ಚಂದ ಬರ್ತದೆ ಒಂದು ಆಟ ಆಡಕತ್ತಾನ ರೀ ಮನ್ಯಾಗ ಟೈರ್ ತೊಗೊಂಡು ಯಾರು ಇನ್ನೇ ರೀ ಹೀಗೆ ಏನೇನು ಹಾಕಿರಿ ಹೊಸ ಗಾಡಿಗೆ ನಮ್ಮ ಗಾಡಿಗೆ ಬೊಕ್ಕಳಕ್ಕೆ ಹಾಂ ರೀ ಖರ್ಚು ಖರ್ಚಾಕಾಗೆ ಏನು ಹೇಳಲಿಲ್ಲ ಹ್ಞೂ ಒಟ್ಟು ಚಂದ ಮಾಡ್ರಿ ಇಲ್ರಿ ಹ್ಞೂ ಒಟ್ಟು ಒಳ್ಳೆ ಕೇಳೋದು ಸರಿ ಕಾಲ್ತಿಗೇನು ಇವತ್ತು ಹಾಕ್ಸ್ಕೊಂಬರ್ರಿ ಮುಂದಿಂದ ಹಾಕ್ಸಿರೇನ್ರಿ ಹಿಂದಿನ ಹಾಕ್ಸಿದೆ ಈಗ ಮುಂದೆ ಹಾಕಿಸ್ಬೇಕ್ರಿ ಮುಂದೆ ಹಾಕ್ಸೋದು ಹಳಿ ಟೈರ ನವೀನ್ ಮಾಡಿದೆವು ಅವು ಮುಂದೆ ಹಾಕೋದು ಅವು ಹಿಂದೆ ಮಸ್ತ್ ಹೊಡ್ದ ಗಾಡಿ ನಾನೇ ತೋಪ ನಿದ್ದೆ ಬರುತ್ತದ ಏನ ಎಲ್ಲ ಏಮೈ ತಕೊಂಡಿ ನೀರಿಡ್ಲಿ ನೀವು ಇದು ಆಗಲೇ ಏನಂದ್ರಿ ಜಗ ತೆಗಿತಾಳಂದ್ರಿ ಯಾರ್ರಿ ಹಾಂ ಏನಂದ್ರಿ ಮತ್ತ ಫ್ರೆಂಡ್ಸ್ ಮುಂಜಾನೆ ಊಟಕ್ಕೆ ರೀ ಪನ್ನೀರ್ದನ್ನ ಮಾಡೀನಿ ರೀ ಮಸ್ತಾಗಿ ನಿನ್ನಿದೆಲ್ಲ ಅಡುಗೆ ವಾರಿ ಊಟ ಮಾಡಂಬರಿ ಹೊಸೋಗ್ಯದ ನನಗೆ ವಿಜ್ಜಿ ಎದ್ದನ ಏನೋ ನಿಮ್ಮ ಮೈ ತೊಳೆದಿಲ್ಲ ವಿರಾಜ್ ಮೈ ತೊಗೊಂಡು ಊಟ ಮಾಡಗತ್ತಾನ ಈ ಕಡೆ ಯಜಮಾನ್ರು ರೀಲ್ಸ್ ಮಾಡಗತ್ತಾರ ನೋಡ್ರಿ ಮುಂಜಾನೆ ಅವ್ರು ಯಾರಿಗೂ ನೋಡಲ್ಲ ರೀ ರೀಲ್ಸ್ ಮಾಡೋ ಮುಂದೆ ಬೈತಾರೆ ಮಿಸ್ಟೇಕ್ ಆಯಿತು ಏನಾಯ್ತು ನಮಗೆ ಬೈತಾರೆ ಹಿರೇಶ್ ನೀ ಏನು ಮಾಡತ್ತೀವ ತಯಾರಾಗೋ ಜಲ್ದಿ ಎಲ್ಲಿಗೆ ಹೊಂಟಿ ಕೆಲ್ಸಕ್ಕೆ ಹೊಂಟಿದಿ ಕೆಲಸ ಹೊರಗೆ ಹೊಂಟಿದಿ ಬಾಬಾ ನೀರು ಕುಡಿ ನೀರು ಕಾಲು ಮೊದಲ ಬೇಡ ಬೇಡ ಆಮೇಲೆ ಹಾಕ್ಕೊಳ್ತೀವಿ ರೀ ಕಾಲು ಕೊಡ್ರಿ ಇವತ್ತ ಹೋಗಿದ ಕೆಲಸ ಸಕ್ಸಸ್ ಅಲ್ಲೇನ್ರಿ ನಾ ಹೇಳಿದ್ರೆ ಹಾಗೆ ಕಾಣಲ್ಲ ಹ್ಞೂ ಹಾಗೆ ನಾವು ಹೇಳಿದ್ರೆ ಆಗಲ್ಲ ಏಯ್ ಮುಚ್ಚ ಬಾಯ್ ನೀರು ತಂದಿಲ್ಲಲ್ಲ ತುಂಬ ಯಾರು ಚರ್ಗಿ ತಮ್ಮ ನೀರು ಯಜಮಾನ್ರು ಬರತನ ಹೈರಾಣದ ನೋಡ್ರಿ ಹೊಸ ಹೋಗ್ಯದ ಬೈತಾರೆ ಮನ್ಯಾಗ ಬಿಸಿ ಬಿಸಿ ಅಡುಗೆ ಮಾಡಾಕ್ತೀನಿ ಹೆಣತಿ ನಿಮ್ಗೆ ಬೇಸರ ಅಂತದ ರೀ ಸಾಕಾಗ್ತದ್ರಿ ಬಿಸಿ ಬಿಸಿ ಅಡುಗೆ ಮಾಡಾಕದ್ರಿ ನೀವು ಆಕರ ಉಣದೇನ್ರಿ ಜಲ್ದಿ ಉಣದೇನ್ರಿ ಹಾಂ ರೀ ಉರಿ ಬಂದಾವ್ರಿ ಹಂಗೆ ರೀ ಸಪ್ಪಾಗ್ಯಾದಲ್ರಿ ಹಾಂ ಉರಿ ಬಂದಾತ ಮಾಮಾಗ ಹ್ಞೂ ನನಗೆ ಕೆಟ್ಟ ವಾಸನೆ ಬಂದಪ್ಲೆ ಅನ್ಸುತ್ತೆ ಒಳಗೆ ಉರಿ ಬಂದ ಬಸ್ ಶೇಂಗಾ ತಿನ್ನಿ ರೀ ವಿಜ್ಜು ಮಾತಾಡ್ಸಿಲ್ಲ ಅಲ್ರಿ ಇವತ್ತು ನೀವು ಒಂದು ಉಪವಾಸ ಅದ ರೀ ಇವತ್ತು ಅದಕ್ಕೆ ಶೇಂಗಾ ಬೆಲ್ಲ ತಿತ್ತಾನ ಊಟ ಮಾಡಲಿ ಶೇಂಗಾ ಬೆಲ್ಲ ಏಯ್ ಇದು ಸೌದಿಕ ಕೊಡು ಪಪ್ಪಾಗ ಹೋಗಿದ ಕೆಲಸ ಸಕ್ಸಸ್ ಅಲ್ಲಿ ಜಲ್ದಿ ಬಾ ರೀ ಊಟ ಮಾಡ್ರಿ ನೀ ಚಪಾತಿ ಕೊಡ್ರಿ ನಿಮ್ಗೆ ಏನು ಮಾಡ್ದ ಯಾಕೋ ಅವನಿಗೆ ಬಾಯ್ ಕೆಲಸ ಸಮ ಒಂದು ಇಂಪಾರ್ಟೆಂಟ್ ಕೆಲಸ ಸಮ ಹೊಂಟನ್ರಿ ಸಕ್ಸಸ್ ಆಗ್ಲತ್ ಕಮೆಂಟ್ ಹಾಕ್ರಿ ಮಾಮನ ಆಶೀರ್ವಾದ ಹಾಂ ಅದಕ್ಕೆ ಜಗ್ಗಿಲೆ ಮಾತಾಡಿ ಏನು ರೊಕ್ಕಿ ಹತ್ತಾನ ಮಾತಾಡೋಕೆ ಮತ್ತೆ ಏಟು ಒಂದು ಮಾತಿಗೆ 200 ರೂಪಾಯಿ ನಮ್ಮಲ್ಲಿ ಹಾಂ ಕೊಡ್ತೀನಿ 2000 ಕೊಡ್ತೀನಿ ಮಾತಾಡಿ ಮಾಮನ ಆಶೀರ್ವಾದ ಅದ ರೀ ಹೋಗಿದ ಕೆಲಸ ಆಗ್ತದೆ ಹೋಗಿ ಬರ್ತಾರೆ ಜಲ್ದಿ ಜಲ್ದಿ ಬಾ ಫೋನ್ ಪಾಸ್ ತೋರಿಸು ಫೋಟೋ ತೋರಿಸು ನೋಡಿರಿ ಹಿಂಗೆ ತೋರಿಸಿ ಉಲ್ಟಾ ಹಾಕೊಂಡಿದ್ದಲ್ಲ ನೋಡಿ ಫೋಟೋ ಯಾರ್ದಿಟ್ಟ ನೋಡ್ರಿ ಈಗ ಅವ್ರ ಮಾಮಂದು ಏ ವಿರಾಜ್ ಬಿತ್ತೇಟ ಸಟ್ಟನ
ವಿರಾಜನ್ ಅಪ್ಪ ಮಾವಂದ ಒಂದು ಇಬ್ಬರದು ಫೋಟೋ ಹಾಕಿ ನೋಡ್ರಿ ಅದ್ರ ಮ್ಯಾಗ. ಹೆಂಗದ ಕಮೆಂಟ್ ಹಾಕಿ. ಸೂಪರ್ ಅದ ಬಾಯ್. ಈ ವಿಜ್ಜಿದು ಪಪ್ಪಂದ ಹಾಕ್ಲಿ. ಅವನಿಗೊಂದು ವಾಸ್ ತೊಗೊಂಬನಿ ಬರ ಮುಂದೆ. ನಿಂಗೆ ಯಾರ್ದು ಹಾಕ್ಲಿ ವಿಜ್ಜು? ಪಪ್ಪಂದ ನಿಂದು ಹಾಕ್ಲಿ, ನಂದು ನಿಂದು ಹಾಕ್ಲಿ. ಪಪ್ಪಂದು ನಿಂದು ಹಾಕೋತೀನಿ. ಹಿಂದಿ ಬೇಡ ಒಟ್ಟ ಪಪ್ಪಂದು ಪಪ್ಪಂದು ನಿಂದು. ಬಾಯ್ ಟಾಟಾ ಮಾಮ ಬಾಯ್ ಮಾಡು. ಫೋನ್ ಹಚ್ಚು. ಎಲ್ಲಿ ಹೊಂಟಿ? ಟೈರ್ ಪಂಚರ್ ಮಾಡಕ್ ಹೊಂಟಾನ ಹತ್ರ. ಟೈರ್ ಪಂಕ್ಚರ್ ತಗ್ಲಿಕ್ಕಿಲ್ಲ, ಪಂಕ್ಚರ್ ಮಾಡ ನೀವು. ಎಲ್ಲಾರು ಪಂಚರ್ ತಗೊಂಡ್ಬರಕ್ ಹೋದ್ರೆ ಪಂಚರ್ ಮಾಡಕ್ಕೆ ಹೋಗ್ತಾನ್ರಿ ವಿಜ್ಜಿ ಸಂಗಡ ಕರ್ಕೊಂಡು ಹೊಂಟಾರಿ. ಯಾಕಂದ್ರೆ ಮೊನ್ನೆ ಹೇಳಿದ್ರಿ ನಿಮಗೆ ನಾ ಹೋಗ್ಬಿಟ್ಟಂದ್ರೆ ಯಾಕಂದ್ರೆ ಹೋಗ್ಬಿಡ್ತಾನೆ ಚಾವಿ ಹಾಕೊಂಡು ಫೋನ್ ಹಚ್ತೀನಿ ಅದೇ ಮಾಡ್ತೀನಿ ಅಂತ ಹೇಳಿ. ನಾವು ವಿರಾಜ ಪಿಲ್ಲು ನಿಂದಿರ್ತಾರ, ಇವ ನಿಂದ್ರಲ್ಲ. ಈರೇಶ್ನಿಲ್ಲ ಅವನು ಹೋಗ್ಯಾನ್ರಿ. ಪಿಲ್ಲುವರ ಇನ್ನ ಲೇಟ್ ಮಾಡಿ ಬರ್ತಾಳ. ಬಿಟ್ಟು ಬರ್ಬೇಕಂದ್ರೆ ಆಗಲ್ಲ. ಕಿಕ್ಕಿನ ಹೊಡ್ಕೊಂಡು ರೋಡ್ ಬಣ್ಣ ಅದಕ್ಕೆ ಹೇಳ್ತಾನೆ. ಅದಕ್ಕೆ ವಿಜ್ಜು ಸಂಗಡ ಕರ್ಕೊಂಡು ಹೊಂಟಾದ್ನ. ಸುಮ್ ಕೆಲ್ಸಿಗೆ ನಡ್ಕೋತ ಹೋಗಿ ನಡ್ಕೋತ ಬರೋದು ಹೆಣ್ಣು ಅಂತ ಹೇಳಿ ಕೆಲ್ಸಿಗೆ ಹೊಂಟಾನ. ಇದು ಅವ್ರ ಪಪ್ಪ ಕೂಡ ಹೊಂಟಾನ. ಹೋಗ್ತಾರೆ ಕಡೆ ಏನೇ ತಿಂದು ಬರ್ತೇವೆ ವಿಜ್ಜಿ. ಇಲ್ಲಿ ಏನೋ ಮಾಡಕತ್ತಾರ. ಅದೇ ಅದಕ್ಕೆ ಕೇಳ್ತೀನಿ ನಾನು. ಏನು ಇಲ್ಲೇ ರೀ ಏನದ ಯಾರಿಗೆ ಗೊತ್ತು. ಫೋನ್ ಹಚ್ಚ್ರಿ ಇಜ್ಜಿ. ಬಾಯ್ ಮುಂದೆ ಬಾ. ಬಾಯ್ ಹೋಲ್ರಿನಾ. ಬಾಯ್ ಇಜ್ಜಿ. ಬಾಯ್ ಇಜ್ಜಿ ಬಾಯ್. ಫೋನ್ ಹಚ್ಚ್ರಿ ಬರ ಮುಂದೆ. ನನಗೆ ಕೆಲ್ಸಿಗೆ ಬಿಟ್ಟವ್ರಿ. ವಿಜ್ಜಿ ಸಂಗ ಕರ್ಕೊಂಡ್ರು. ವಿರಾಜಿಗೆ ಸಾಲಿ ಬಿಟ್ಟು ಬಾಯ್ ಬಾಯ್ ಬಾಯ್. ಯಾಕೋ ಬಣ್ಣ ಹೊಡ್ಕೊಂಡು ತಿರ್ಗಾಡ್ಲತ್ತಾರ ಇಲ್ಲಿ ಸೊಲ್ಲಾಪುರಾಗೆಲ್ಲ. ನಮ್ಮ ಏರಿಯಾದಾಗ ಯಾಕೆ ಏನೋ ಗೊತ್ತಿಲ್ಲ. ಈಗ ಅದಕ್ಕೆ ಫ್ರೆಂಡ್ಸ ಕೆಲ್ಸಿಗೆ ಬಿಟ್ಟು ಹೊಂಟಾರಿ. ವಿರಾಜಿಗೆ ಸಾಲಿ ಬಿಟ್ಟು ಪಿಲ್ಲು ಅಂತ ಹೋಗ್ಯಾಳ. ವಿಜ್ಜಿ ಸಂಗಡ ಕರ್ಕೊಂಡು ಹೊಂಟಾರ ಅವರು. ಯಾಕೆ ನಂಗೆ ಹೈರಾಣ ಆಗ್ತ. ವಿಜ್ಜಿ ಹೈರಾಣ ಆಗ್ತಾನಲ್ರಿ. ಹೊತ್ಕೊಂಡು ಹೋಗಿ ಹೊತ್ಕೊಂಡು ತರಬೇಕು. ಇದು ನಡ್ಕೊತ ತರಬೇಕು. ನೀನು ನಡ್ಕೊತ ಬರ್ತೀನಿಲ್ಲ. ಒಂದೊಂದು ಸಲ ಆಟ ಸಿಗ್ತಾ ಒಂದೊಂದು ಸಲ ಸಿಗಲ್ರಿ. ಹಾಗಾಗಿ ಇರ್ಲಾಕತ್ತಿ ಇರೇಶಮ್. ಅದಕ್ಕೆ ಕೆಲಸ ಒಂದು ಸುಟ್ಟಿ ಮಾಡ್ಬೇಕಂದ್ರೆ ಬ್ಯಾಡ ಅಂತಕ್ಕೆ ಮತ್ತೆ ಬರೋಕತ್ತೀನಿ ರೀ ಒಯ್ಯ ಅಂತ ಅಂದರು. ಈರೇಶ್ ಆ ಕಡೆ ಹೋದ್ರು, ನಾವು ಈ ಕಡೆ ಬಂದೆವು. ಬರೀ ನಾನು ಕೆಲಸ ಮುಗಿಸ್ಕೊತೀನಿ ಪಟ್ಪಟ ಅಡುಗೆ ಮಾಡಿಕೊಂಡು ಬರೋ ಮುಂದೆ ಕರ್ಕೊಂಡು ಹೋದ್ರೆ ಚಲೋ ಆಗ್ತದ. ಇಲ್ಲಾಂದ್ರೆ ನಡ್ಕೋತ ಹೋಗ್ಬೇಕು ರೀ. ಮತ್ತೆ ಸಿಗ್ತೀನಿ ನಿಮ್ಗೆ. ಇಜ್ಜು ಬಂದು ಮನೆಗೆ ಹ್ಯಾಂಗೋ ಈ ಕಡೆ ಬಾ. ಪಪ್ಪ ತಂದು ಬಿಟ್ಟೋದ್ರು. ಫ್ರೆಂಡ್ಸ್ ನಾನು ಅವಾಗೆ ಬಂದೀನಿ ರೀ. ರಿಕ್ಷಾಕ್ಕೆ ಬಂದೀನಿ. ಬಂದು ಬಟ್ಟೆ ಒಗಿಲತ್ತೀನಿ. 3 ಬುಟ್ಟಿ ಬಾಂಡೆ ಹೊಡ್ರಿ. ಬಾಂಡೆ ತಿಕ್ಲತ್ತೀನಿ. ಈರೇಚಿದ್ರೆ ಹೈರಾಣ ಆಗ್ತಿಲ್ಲ. ಊಟ ಮಾಡ್ಕೊತಿದ್ದು ಕೈಯಾಗ ಅವ್ನು ಹೋಗ್ಯಾನಲ್ರಿ. ಅದಕ್ಕೆ ನಂಗೆ ಒಬ್ಬಕ್ಕೆ ಹೈರಾಣಲ್ಲ. ತೋಸು ಬಟ್ಟೆ ಒಗ್ದೀನಿ ರೀ. ಹಿಂಡವ ಬಾಯ್ಲಿ ಏನು ತಂದ್ರೆ ಪಪ್ಪ ಬಾ. ಇಡ್ಲಿ ತೊಗೊಂಬಂದ್ರಿ. ಹೀಗೆ ಬಂದ್ರಿ. ಟಯರನ್ನ ಬೇಕಾಗಿತ್ತ. ಒಟ್ಟು ಎಲ್ಲಿದಲ್ಲೇ ಒಕ್ಕಟ್ಟು ಹೋಗಿದ್ರಿ. ಬಾರಿನ ಬೆಳಕೆಲ್ಲ ಮಾಡ್ಕೊಂಡು ಕಿಚನ್ ಕಟ್ಟಿಯೋದು. TV ಹಚ್ಚಿ ಫುಲ್ ಜೋರು ಸೌಂಡ್ ಇಟ್ಟು ಕೆಲಸ ಮಾಡತ್ತೀನಿ ರೀ. ಇಡ್ಲಿ ತಂದಾರ ಪಪ್ಪ. ಯಾರಿಗೆ? ಹಾಂ ನೀ ತಿಂದಿರಿ? ಎಷ್ಟು ತಂದಾರೆ ನೋಡಿ. ಇಡ್ಲಿ ತೊಗೊಂಡು ಬಂದಾರ ಯಜಮಾನ್ರು. ಈಸ್ ಇಡ್ಲಿ ತಂದಾರ. ವಿಜ್ಜಿ ನೀ ಅಲ್ಲೇ ತಿಂದ್ಬಿಟ್ಟು ನಾನು ಬಿಟ್ಟು ತಿಂದು ಬಂದೀನಿ. ನೀನು ನಾನು ಕರ್ಕೊಂಡು ಹೋಗಲಿಲ್ಲ. ನಿಮ್ಮ ಅಪ್ಪನ ಒಬ್ಬನಿಗೆ ಹೋಗಿದ್ದೀನಿ. ಅಕ್ಕ ಬರ್ಲಿ ಬರ್ತಾಳೆ. ಕೆಲಸ ಮಾಡ್ತೀನಿ ಅಲ್ತಾರ ಪಟ್ಪಟ. ಓಕೆ ರೀ ಫ್ರೆಂಡ್ಸ್ ಕೆಲಸ ಮಾಡ್ತೀನಿ. ಇಡ್ಲಿ ತೊಗೊಂಬಂದಾರ. ನೀವು ಆರಾಮಿಲ್ಲ ಅಲ್ರಿ. ಪಾರ್ಸಲ್ ಇಡ್ಲಿ ತೊಗೊಂಬಂದಾರ. ಪಿಲ್ಲುಗೂ ಕೊಡು ಅಂದಾರ. ಅಲ್ತಾನ ಹಾಕಿ ಬರತ್ತ. ನಾನು ಕೆಲಸ ಮಾಡ್ಕೊತೀನಿ ಪಟ್ಪಟ. ಫ್ರೆಂಡ್ಸ್ ಕೆಲಸ ಅಂತ ಆಯ್ತು ರೀ. ಇಟ್ಟು ತನಕ ಕೆಲಸ ಆಯಿತು. ಬರೋಬ್ಬರಿ 11:30 ಆಗ್ಯದ. ಇವಾಗ ಮುಂಜೆ ಪಾಯವಾಡ್ದನ ಮಾಡಿದ್ನಲ್ರಿ. ಸೊ ಹಂಗಾಗಿ ಇಡ್ಲಿ ತಂದ್ರೆ ಯಜಮಾನ್ರು. ಇಲ್ಲೂ ವಿರಾಜ್ ವಿಜ್ಜಿ ತಿಂತೀನಲ್ಲಕತ್ತಾನ. ಇಲ್ಲೂ ನಾನು ವಿಜ್ಜಿ 3 ಮಂದಿ ತಿನ್ಬೇಕು ರೀ. ಈಗ ವಿರಾಜ್ ಅಂತ ಸರಿ ಹೋಗ್ಯಾನ. ಈರೇಶ್ ಅಂತ ಉಪವಾಸ ತಿನ್ನಲ್ಲ. ಅವನ ಬಂದಿಲ್ಲ. ಅವನು ಇಂಪಾರ್ಟೆಂಟ್ ಕೆಲ್ಸಿಗೆ ಹೋಗ್ಯಾನ ಅಂತ ಹೇಳಿನಲ್ರಿ ಫ್ರೆಂಡ್ಸ. ಯಾವುದಂತ ಹೇಳಲ್ರಿ. ಅದು ಕೆಲಸ ಆದ್ಮೇಲೆ ಸಕ್ಸಸ್ ಆದ್ಮೇಲೆ ಹೇಳ್ತೀನಿ ರೀ. ಅವ್ನು ಹೋಗ್ಯಾನ ರೀ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ರಿ. ಹೋಗಿದ್ದ ಕೆಲಸ ಜಲ್ದಿ ಆಗಲಿ ಅಂತೇಳಿ. ಭಾಳ ಇಂಪಾರ್ಟೆಂಟ್ ಅದ ರೀ ಲೈಫ್ ಒಳಗೆ. ಅವನದು ಲೈಫ್ ನಮ್ಮ ಲೈಫ್ ಒಳಗೆ ಬಕ್ಕಳು ಇಂಪಾರ್ಟೆಂಟ್ ಅದ ರೀ ಅದಕ್ಕೆ ಕೆಲಸ. ಅದಕ್ಕೆ ಹೋಗ್ಯಾನ ಮಾಡೋಕೆ. ಬಟ್ ಅದು ಭಾಳ ಕಡೆ ಅದ ರೀ. ಈ ರೇಂಜಿಗೆ ಇಲ್ಲರಿ ಅದು ಆಗ್ಬೇಕಂದ್ರೆ. ಬಟ್ ಇವತ್ತು ಆತ ತಂದ್ಕೊಳಕ್ಕೆ ಹೋಗ್ಯಾನ. ಹೇಳೇ ಹೋಗ್ಯಾನ್ರವ
ಮಾಮನ ಕಾಲು ಬಿದ್ದೋಗಿದಂದ್ರೆ ಕೆಲಸ ಆಗ್ತಾ ಅಂತ ಹೇಳಿ ಅಂದನ್ರಿ. ಆಯ್ತಂದ್ರೆ ಚಲೋ ಆಗ್ತದೆ ರೀ. ಅದು ಅದೇ ವಿಚಾರ ಮಾಡತ್ತೀನಿ ನಾನು ಆಗ್ಬೇಕಂತೇಳಿ. ನೀವು ಕಮೆಂಟ್ ಹಾಕ್ರಿ ಆಗಲಿ ಜಲ್ದಿ ಅಂತೇಳಿ. ಬಂದು ನಮ್ಮ ಜರ ಏನು ಜಮತಿತ್ತಿ ನೀವು ಕಮೆಂಟ್ ಹಾಕ್ರಿ ಜಲ್ದಿ ಆಗಲಿ ಅಂತೇಳಿ. ಹೋಗಿ ಕೆಲಸ ಪಟ್ ಆಗಲಿ ಅಂತೇಳಿ. ಬಾಂಡೆ ತಿಕ್ಕಿ ಮುಂಚೆ ನಾಷ್ಟ ತಂದ್ರೆ ಮಸ್ತಾಗೆ ನಾಷ್ಟ ಮಾಡೋದು. ನೋಡಂದ್ರೆ ಅವ ಬಂದು ಬೆಳಕ ಅದು ಯಾವ್ದು ಕೆಲಸ ಏನು ಸುದ್ದಿ ಆಗ್ಯದ ಇಲ್ಲತ್ತೆ ಮುಂದಿನ ಒಳಗೆ ಹೇಳ್ತೀನಂತ್ರಿ. ಕಣ್ಣಿ ಸಿಡಿದ್ರಿ ಚಟ್ನಿ ರಬ್ಬರ್ ತೆಗಿಲಿಕ್ಕೆ ಹೋಗಿನ ಕಣ್ಣ ಸಿಡಿದ ಸಾಂಬಾರು. ಇದು ರಬ್ಬರ್ ತೆಗಿಲಿಕ್ಕೆ ಹೋಗಿನ್ರಿ ಅದ್ರದ್ದು ಸಾಂಬಾರು ಸಿಡಿ ತೊಗೊಂಬರ್ತೀನಿ ನೋಡ್ರಿ. ಇವ್ವ ಕೈ ತೊಗೊಂಬರ್ತೀನಿ. ಬರೀ ಎಷ್ಟು ಪ್ಲೇಟ್ ತಂದ್ರೆ ಗೊತ್ತಿಲ್ಲ ರೀ ಫ್ರೆಂಡ್ಸ. ಬರ್ರಿ ನಾಷ್ಟ ಮಾಡಮಂತ ರೌದ್ ನೋಡ್ರಿ. ಯಾಕಂದ್ರೆ ಸಾಂಬಾರ ನನಗೆ ಸಾಂಬಾರು ಇಷ್ಟ ರೀ. ಇಡೀ ಚಟ್ನಿ ಇಷ್ಟ. ತಿನ್ನಮಿ ತಿನ್ನು ಕಣ್ಣ ನೋಡ್ರಿ ಅಂತ ಪರಿಸಿಡಿತ್ತೀಗ ಸಾಂಬಾರು ಸಿಡ್ದದ. ಸೊ ನೋಡವ್ರಿ ಫ್ರೆಂಡ್ಸ, ಒಳ್ಳೆ ಕೆಲಸ ಹೋಗ್ಯಾನ, ಒಳ್ಳೆಯದೆಲ್ಲ ಕೇಳ್ಕೊತೀನಿ ನಾನು. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತಕ್ಕ ಕಮೆಂಟ್ ಹಾಕ್ರಿ ಪ್ಲೀಸ್. ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇನ್ನೂ ವೆರೈಟಿ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಿಮ್ಮ ಸಪೋರ್ಟ ನಿಮ್ಮ ಬೆಂಬಲ ಭಾಳ ಇಂಪಾರ್ಟೆಂಟ. ನಿಮ್ಮ ಆಶೀರ್ವಾದ ಅವ್ನ ಮ್ಯಾಗ ಇಲ್ರಿ ಒಂದು ಕೆಲಸ ಹೋಗ್ಯಾನ ಸಕ್ಸಸ್ ಅಲ್ಲಿ ಅಂತ ಕಮೆಂಟ್ ಹಾಕ್ರಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಆಶೀರ್ವಾದದಿಂದ ಅವನಿಗೆ ಆ ಕೆಲಸ ಸಕ್ಸಸ್ ಕೊಡಲಿ. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸುತ್ತೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಬಾಯ್ ರೀ. ಮುಂದಿನ ಬ್ಲಾಗ್ ಸಿಗ್ತೀನಿ.